ನಮಸ್ಕಾರ, ನಾನು ಬಸವರಾಜ್. ಸರ್ಕಾರದಲ್ಲಿದ್ದರು ಹಿಂದುಳಿದಂತ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯರು ಮಾತ್ರ ಹಿಂದುಳಿದಂತ ವರ್ಗಕ್ಕೆ ಸೇರಿದಂತ ಒಬ್ಬ ಮುಖ್ಯಮಂತ್ರಿ ಆಗಿದ್ರು. ಆ ಹಿಂದುಳಿದಂತ ಒಬ್ಬ ಮುಖ್ಯಮಂತ್ರಿಗಳನ್ನ ಈ ಕಾಂಗ್ರೆಸ್ ನಾಯಕರನ್ನ ಕಿತ್ತಾಕುವಂತ ಕೆಲಸ ಮಾಡಲಿಲ್ಲ ಸಿದ್ದರಾಮಯ್ಯರನ್ನ. ಇವತ್ತು ನಾನು ಕೇಳ್ತೀನಿ, ರಾಹುಲ್ ಗಾಂಧಿ ಅವರೇ, ಯಾವ ರೀತಿಯಲ್ಲಿ ಬಾಬು ಜಗಜೀವನ್ ರವರಿಗೂ ಮೋಸ ಆಗಿದೆ, ಯಾವ ರೀತಿಯಲ್ಲಿ ಸಿದ್ದರಾಮಯ್ಯರಿಗೂ ಮೋಸ ಆಗಿದೆ, ಹಿಂದುಳಿದಂತ ಜಾತಿಗಳು ಯಾವ ರೀತಿಯಲ್ಲಿ ಮೋಸ ಮಾಡಿದರೋ ಮೋಸ ಮಾಡಿಕೊಂಡೇ ಇವತ್ತು ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರ. ಮೈಸೂರು ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ. ತುಂಬ ಸೂಕ್ಷ್ಮವಾದ ಮಾತನ್ನು ಮತ್ತು 2028ಕ್ಕೆ ಏನಾಗಬೇಕಿದೆ, ಏನು ಮಾಡ್ತಿದೆ BJP ಅನ್ನುವಂತಹ ಸೂಕ್ಷ್ಮ ಸಂದೇಶವನ್ನು ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಕೊಟ್ಟಿರುವಂಥದ್ದು. ನೋಡಿ, ಸಾಮಾಜಿಕ ನ್ಯಾಯ ಅನ್ನುವಂತಹ ಪದವನ್ನು ಮತ್ತೆ ಮತ್ತೆ ಹೇಳುವ ಮೂಲಕ, ವೇದಿಕೆಗಳಲ್ಲಿ ಹೇಳುವ ಮೂಲಕ ಆ ಸಾಮಾಜಿಕ ನ್ಯಾಯ ವಂಚಿತರು ಯಾರಿದ್ದಾರೆ, ಅದು ಹಿಂದುಳಿದವರಿರಲಿ, ಶೋಷಿತರಿರಲಿ, ದಮನಿತರಿರಲಿ, ಅಂಥವರನ್ನು ಆಕರ್ಷಿಸುವಂತಹ ಕೆಲಸವನ್ನು, ಅಟ್ರಾಕ್ಟ್ ಮಾಡುವಂತಹ ಒಂದು ಹೊಣೆಗಾರಿಕೆಯನ್ನು ಕಾಂಗ್ರೆಸ್ ಹೊತ್ತಿತ್ತು. ಅದರಲ್ಲಿ ಸಿದ್ದರಾಮಯ್ಯ ಅವರಿದ್ದರು. ಅದು ಈಗ ಮೈಸೂರಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಜಾಗೃತಿ ಸಮಾವೇಶವನ್ನು BJP ST ಮೋರ್ಚಾ ಹಮ್ಮಿಕೊಂಡಿತ್ತು. ಅಲ್ಲಿ ಬಿ ಶ್ರೀರಾಮುಲು ಅವರು ಆಡಿರುವಂತಹ ಮಾತು ದೆಹಲಿಯಿಂದಲೇ ಯಾವುದೋ ಒಂದು ಕೆಲಸ ಇಬ್ಬರು ನಾಯಕರಿಗೆ ಕೊಟ್ಟಂತೆ ಕಾಣ್ತಿದೆ. ಇದಕ್ಕೆ 2 ಎಕ್ಸಾಂಪಲ್ ಕೊಡಬಹುದು. ಬಿ ಶ್ರೀರಾಮುಲು ಅವರು ಮಾತಾಡಿರುವಂತಹ 2 ಮಾತು ಇತ್ತೀಚೆಗೆ, ಸದ್ಯ ಮೈಸೂರಲ್ಲಿ ಆಡಿರುವಂತಹ ಮಾತು, ಪೂರ್ವಭಾವಿ ಸಭೆಗೆ ಬಂದಂತಹ ಸಂದರ್ಭದಲ್ಲಿ ರಾಮುಲು ಅವರು ಇನ್ನೊಂದು ಮಾತಾಡಿದರು. 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಷ್ಟು ಸ್ಥಾನ ಗಳಿಸೋದಕ್ಕೆ ಕಾರಣ ಅದು ಕೇವಲ ಸಿದ್ದರಾಮಯ್ಯ. ಅಂತಹ ಸಿದ್ದರಾಮಯ್ಯ ಅವರನ್ನು ಇವತ್ತು ಕಾವೇರಿ ನಿವಾಸದಲ್ಲಿ ಲಾಕ್ ಮಾಡಿದೆ ಈ ಸರ್ಕಾರ ಅನ್ನುವಂತಹ ಗಂಭೀರ ಗುರುತರ ಆರೋಪವನ್ನು ಮಾಡಿದ್ರು. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಿರಲಿ, ಬಾಬು ಜಗಜೀವನ್ ರಾಮ್ ಅವ್ರಿಗಿರಲಿ, ಸಿದ್ದರಾಮಯ್ಯ ಅವ್ರಿಗಿರಲಿ, ಈ ರೀತಿ ಶೋಷಿತ ದಮನಿತ ಸಮಾಜದ ನಾಯಕರುಗಳಿಗೆ ಕಾಂಗ್ರೆಸ್ ಅನ್ಯಾಯ ಮಾಡ್ತಿದೆ. ಕಾಂಗ್ರೆಸ್ ನಾಯಕರನ್ನು ನಾನು ಕೇಳ್ತೀನಿ, ರಾಹುಲ್ ಗಾಂಧಿ ಅವರೇ, ನಾನು ಕೇಳ್ತೀನಿ ನಿಮ್ಮನ್ನು, ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ಅಂತೀರಲ್ಲ, ಏಕೈಕ ಹಿಂದುಳಿದ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯ ಅವರನ್ನು ಆ ಹುದ್ದೆಯಿಂದ ಕಿತ್ತ ಬಿಸಾಕಿದ್ಯಾಕೆ? ಶ್ರೀರಾಮುಲು ಅವರ ಮಾತುಗಳಲ್ಲಿ ತೂಕ ಇದೆ. ಅವರು ಕೇಳಿದ್ರಲ್ಲಿ ಯಾವ ತಪ್ಪೂ ಇಲ್ಲ. ಅಷ್ಟೇ ಅಲ್ಲ, 38-39 ದಿನ ಆಯಿತು ಸಿದ್ದರಾಮಯ್ಯ ಅವರನ್ನು ಇಳಿಸಿ. ಸಾಧಿಸಿದ್ದೇನು? ಸಾಕ್ಷಿಗುಡ್ಡೆ ದಬಾಕಿದ್ದೇನು? BJP ನಾಯಕರು ಇದನ್ನೇ ಕೇಳ್ತಿದ್ದಾರೆ, ರಾಮುಲು ಅವರು ಕೇಳ್ತಿದ್ದಾರೆ. ರಾಮುಲು ಅವರ ಈ ಮಾತಿನ ಜೊತೆಯಲ್ಲಿ ನಿಮ್ಗೆ ಇನ್ನೊಂದು ಗಮನಕ್ಕೆ ತರಬೇಕಾದ್ದು, ನೋಡಿ, ಒಂದು ಹಾವೇರಿಯ ಪ್ರಕರಣ, ಮತ್ತೊಂದು ನರೇಗಲ್ ಪ್ರಕರಣ. BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ನೇರವಾಗಿ ಹೋದ್ರು. ಸರ್ಕಾರ, ಮುಖ್ಯಮಂತ್ರಿಗಳು ಅವ್ರ ಪಾಡ್ಗೆ ಅವ್ರು ಬೆಂಗಳೂರು ಬಿಡದಿ ಅಂತ ಇಲ್ಲೇ ಸುತ್ಕೊಂಡು ಓಡಾಡ್ತಾ ಇದ್ರು. ಒಂದು ಕಡೆ ಒಂದು ಕೊಲೆ ಆಗಿರುತ್ತೆ, ಮತ್ತೊಂದು ಕಡೆ ಒಂದು ಮಾರಣಾಂತಿಕ ಹಲ್ಲೆ ಆಗಿರುತ್ತೆ. ಒಂದು ಕಡೆ ಹಿಂದುಳಿದ ಮರಾಠ ಸಮಾಜದ ವ್ಯಕ್ತಿಯ ಸಾವಿ, ಯಾರು ಬಲಿಪಶು ಆಗಿದ್ದಾರೆ ಅವ್ರ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಿ ಅವ್ರ ಕೈಲಾದ ಪರಿಹಾರ ಕೊಟ್ಟು ಬರ್ತಾರೆ. ಮತ್ತೊಂದು ಕಡೆ ಹಾಲುಮತ ಸಮಾಜಕ್ಕೆ ಸೇರಿದಂತಹ ಒಂದು ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿರುತ್ತೆ. ಅಲ್ಲಿಗೂ ಕೂಡ ಬಿ ಶ್ರೀರಾಮುಲು ಅವರು ಹೋಗಿ ಭೇಟಿ ಮಾಡಿ, ನಿಮ್ಮ ಜೊತೆ ನಾವಿರ್ತೀವಿ, ಶೋಷಿತ ದಮನಿತ ಸಮಾಜಗಳ ಜೊತೆಯಲ್ಲಿ BJP ಗಟ್ಟಿಯಾಗಿ ನಿಲ್ಲುತ್ತೆ ಅಂತ ಮೆಸೇಜ್ ಕೊಟ್ಟರು. ಇನ್ನೂ ಮುಖ್ಯವಾದ ವಿಚಾರ, ಈ ಶೋಷಿತ ಶಾಸಕರೊಬ್ಬರ ಮೇಲೆ ನಡೆದಂತಹ ಹಲ್ಲೆಯ ಪ್ರಕರಣದ ಒಂದು ರಿಪೋರ್ಟನ್ನು ಕೂಡ ವಿಜೇಂದ್ರ ಅವರ ಅತ್ಯಾಪ್ತರೊಬ್ಬರು ಇತ್ತೀಚೆಗೆ ಪದೇ ಪದೇ ಚಿಕ್ಕಬಳ್ಳಾಪುರದ ಪ್ರಭಾವಿ ನಾಯಕರೊಬ್ಬರನ್ನು ಟಾರ್ಗೆಟ್ ಮಾಡ್ತಿರುವಂತಹ ವ್ಯಕ್ತಿ ದೆಹಲಿಗೆ ಕಳುಹಿಸಿಕೊಟ್ಟಿದ್ದಾರೆ. ಅಲ್ಲೂ ಕೂಡ ಏನು ಸಮಸ್ಯೆ ಆಯಿತು, ಯಾಕೊಬ್ಬ ಶೋಷಿತ ಶಾಸಕನನ್ನು ಟಾರ್ಗೆಟ್ ಮಾಡಿದ್ರು, ಅದು ವೈಯಕ್ತಿಕ ದ್ವೇಷನ, ಮುಂದಿನ ಚುನಾವಣೆಯಲ್ಲಿ ಆ ಒಂದು ಸಮಾಜ, ಬಲಿಜ ಸಮಾಜ, ಈ ಪ್ರಕರಣವನ್ನು ಹೇಗೆ ನೋಡಬಹುದು? ಈಗಾಗಲೇ ಅವರು ಜಾಗೃತಿ ಸಮಾವೇಶಗಳನ್ನು ಮಾಡ್ತಿದ್ದಾರೆ. ನಮ್ಮ ಒಬ್ಬ ಹುಡುಗನಿಗೆ ಈ ರೀತಿ ದಾಳಿ ಮಾಡಿದ್ರು, ಚಪ್ಪಲಿಯಲ್ಲಿ ಹೊಡೆದ್ರು, ನಾವ್ಯಾಕೆ ಸುಮ್ಮನೆ ಕೂತಿರಬೇಕು ಅನ್ನುವಂತಹ ಚರ್ಚೆಗಳನ್ನು ನಡೆಸಿರೋ ಸಂದರ್ಭದಲ್ಲಿ BJP ನಿಧಾನವಾಗಿ ಈ ಶೋಷಿತ, ಹಿಂದುಳಿದ, ದಲಿತ ಸಮಾಜದ ನಾಯಕರ ಮತ್ತು ಆ ಸಮಾಜಗಳ ಕಳಕಳಿ ಕಾಳಜಿಯನ್ನು ಹೆಚ್ಚಿಸ್ಕೊಳ್ತಿದೆ. ವಿಜೇಂದ್ರ ಅವರು ಉತ್ತರ ಕರ್ನಾಟಕದ ಕಡೆ ಟಾರ್ಗೆಟ್ ಮಾಡ್ತಿದ್ರೆ, ನಿಧಾನವಾಗಿ ರಾಮುಲು ಅವರು ದಕ್ಷಿಣ ಕರ್ನಾಟಕದ ಕಡೆ ಹೆಜ್ಜೆ ಇಡುತ್ತಿದ್ದಾರೆ.
ರಾಮುಲು ಅವ್ರಿಗೆ ಗೊತ್ತು, 2-3 ವೇದಿಕೆಗಳಲ್ಲಿ ಹೇಳಿದ್ರು, ಬಾದಾಮಿಯಲ್ಲಿ ನಾನು ನಿಲ್ಬಾರ್ದಾಗಿತ್ತು, ನಾನು ನಿಂತ ಕಾರಣಕ್ಕೆ ಪದೇ ಪದೇ ನನ್ನನ್ನು ಸೋಲಿಸ್ತಿದ್ದೀರಿ, ನಾನು ಸಿದ್ದರಾಮಯ್ಯ ಅವರ ದ್ವೇಷಿ ಅಲ್ಲ. ಒಂದು ವೇಳೆ ಅಹಿಂದಾದ ರಥ ಯಾರಾದರೂ ಎಳಿತಿದ್ದಾರೆ, ಅದರಲ್ಲಿ ಸಿದ್ದರಾಮಯ್ಯ ಕೂತಿದ್ದಾರೆ ಅಂದರೆ, ಅಥವಾ ಸಿದ್ದರಾಮಯ್ಯ ಹೆಗಲು ಕೊಟ್ಟಿದ್ದಾರೆ ಅಂದರೆ, ಒಬ್ಬ ತಮ್ಮನ ರೀತಿಯಲ್ಲಿ ನಾನು ಹೆಗಲು ಕೊಡ್ತೀನಿ ಅನ್ನೋ ಮಾತನ್ನು ರಾಮುಲು ಹೇಳಿದರು. ಬಳ್ಳಾರಿಯಲ್ಲಿ ಒಂದು ಹಾಲುಮತ ಸಮಾಜದ ಹಾಸ್ಟೆಲ್ನ ಉದ್ಘಾಟನೆಯ ಸಂದರ್ಭದಲ್ಲಿ ಹೇಳಿದರು. ಈಗ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸ್ತಿರುವಂತಹ ರಾಮುಲು ಅವರ ಮಾತುಗಳು, ಮತ್ತು ಕುರುಬ ಸಮಾಜ ಇರಬಹುದು, ದಮನಿತ ಸಮಾಜಗಳು, ಶೋಷಿತ ಸಮಾಜಗಳೇನಿದ್ದಾವೆ ಅವರ ಪರವಾಗಿ ವಿಜಯೇಂದ್ರ ಅವರು ಆಡ್ತಿರುವಂತಹ ಮಾತುಗಳು, ಸಿದ್ದರಾಮಣ್ಣ ಅನ್ನುವಂತಹ ವಿಜಯೇಂದ್ರ ಅವರು ಒಂದು ಪಕ್ಕಾ ಗುರಿಯನ್ನು ಹೊಂದಿದ್ದಾರೆ. ಈ ಗುರಿ ಹೈಕಮಾಂಡ್ ಕಡೆಯಿಂದ ಬಂದಿರಬಹುದಾ? ಯಾಕಂದ್ರೆ ಹಿಂದುಳಿದ ಸಮಾಜದ ಪ್ರಭಾವಿ ಮಾಸ್ ಲೀಡರ್ ಅನ್ನು CM ಸ್ಥಾನದಿಂದ ಇಳಿಸಿದ ಕಾಂಗ್ರೆಸ್ ಮಾಡಿಕೊಂಡಂತಹ ಅತ್ಯಂತ ಮೂರ್ಖತನದ ತಪ್ಪೇನಿತ್ತು, ಆ ತಪ್ಪಿಗೆ ತಕ್ಕ ಪಾಠ ಆ ಸಮಾಜಗಳು ಕಲಿಸಬಹುದು ಅನ್ನೋ ನಿರೀಕ್ಷೆಯಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಕಡೆಯಿಂದಲೇ ಈ ಶೋಷಿತ ಸಮಾಜಗಳನ್ನು ನಾವು ಬಿಗಿದಪ್ಪೋಣ ಅವ್ರಿಗೆ. ಯಾಕಂದರೆ ಒಂದು ಚರ್ಚೆ ಆಗ್ತಿರೋದು BJPಲಿ, ಪ್ರತಿ ಜಿಲ್ಲೆಯಲ್ಲಿ ಒಬ್ಬ ಹಿಂದುಳಿದವನಿಗೆ ಖಾಯಂ ಆಗಿ ಗ್ಯಾರಂಟಿಯಾಗಿ ಟಿಕೆಟ್ ಕೊಡಲೇಬೇಕು, ಅವರನ್ನು ಗೆಲ್ಲಿಸ್ಕೊಳ್ಬೇಕು ಅನ್ನುವಂತಹ ಸ್ಥಿತಿಗೆ ಇವತ್ತು BJP ಬಂದು ನಿಂತಿದೆ ಅಂದರೆ ಸಿದ್ದರಾಮಯ್ಯ ಅವರ ಮಾರ್ಗ ಅಥವಾ ಅಹಿಂದ ಅಲ್ಪಸಂಖ್ಯಾತರನ್ನು ಮುಂದಿನ ದಿನಮಾನಗಳಲ್ಲಿ BJP ಜೊತೆಲಿ ತೊಗೊಂಡು ಹೋಗಬಹುದು ಅವ್ರು ಹೋಗ್ತಿರೋ ಧಾಟಿ ನೋಡಿದ್ರೆ. ಯಾಕಂದರೆ ಯಡಿಯೂರಪ್ಪ ಅವರ ಉತ್ಸವ ಏನು ಚಿತ್ರದುರ್ಗದಲ್ಲಿ ನಡೀತು, ಸುಮಾರು ಒಂದು 700-800 ಜನ, ಕೆಲವು ಗ್ರಾಮಗಳಿಂದ ಬಂದಂಥವರು ಅಲ್ಪಸಂಖ್ಯಾತ ಅಭಿಮಾನಿಗಳು ಕೂಡ ಇದ್ದರು. BJP ಕಾರಣಕ್ಕೆ ಬಂದಿರಲಿಲ್ಲ, ಯಡಿಯೂರಪ್ಪ ಅವರ ಕಾರಣಕ್ಕೆ ಬಂದಿದ್ರು. ಈಗ ಏನು ಸಿದ್ದರಾಮಯ್ಯ ಅವರ ಕಾಳಜಿ ಕಳಕಳಿ ಯಾವ ಸಮಾಜಗಳ ಮೇಲಿತ್ತು, ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿ BJP ಈಗ ಹಿಂದುಳಿದ ದಲಿತರ ಪರವಾಗಿ ಹೆಚ್ಚು ಕಾಳಜಿ ಕಳಕಳಿ ಮತ್ತು ಸಾಮಾಜಿಕ ನ್ಯಾಯದ ಚರ್ಚೆಯನ್ನೇನು ಮಾಡ್ತಿದೆಯಲ್ಲ, ನೋ ಡೌಟ್ ಕಾಂಗ್ರೆಸ್ ಮಾಡಿಕೊಂಡಂಥ ತಪ್ಪು, ಅದರಲ್ಲಿ ಆ್ಯಪಲ್ ತಿಂದು ಆ್ಯಂಜಲ ಆ್ಯಪಲನ್ನು ಎಸೆಯುವಂತಹ ಫ್ಯೂಡಲ್ ಮನಸ್ಥಿತಿಯ ನಾಯಕತ್ವಕ್ಕೆ ಬಹುದೊಡ್ಡ ಪೆಟ್ಟು ಬೀಳುತ್ತೆ. ರಾಹುಲ್ ಗಾಂಧಿ ಅವರು ಮಾಡಿಕೊಂಡಂತಹ ಅತ್ಯಂತ ಮೂರ್ಖತನದ ಒಂದು ನಿರ್ಧಾರ ಮುಂದೊಂದು ದಿನ ಅವ್ರಿಗೆ ಅರ್ಥ ಆಗತ್ತೆ, ಅರ್ಥ ಮಾಡಿಸ್ತಾರೆ ಕರ್ನಾಟಕದ ಕಾಂಗ್ರೆಸ್ನ ಮತದಾರರು ಯಾರಿದ್ರು ಅವರು. ಯಾಕಂದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಥೆನೇ ಮುಗಿದೋಯ್ತು ಅಂದಾಗ ಅದಕ್ಕೆ ಮತ್ತೆ ಜೀವ ಕೊಟ್ಟು, ಉಸಿರು ಕೊಟ್ಟು, ನಿನ್ನ ಶಕ್ತಿ ಇದಲ್ಲ ಇದು ಅಂತ ತೋರಿಸ್ಕೊಟ್ಟಂತಹ ಏಕೈಕ ರಾಜ್ಯ ಅದು ಕರ್ನಾಟಕ. ದೇವರಾಜ ಅರಸು, ಸಾರೆಕೊಪ್ಪ ಬಂಗಾರಪ್ಪ, ಸಿದ್ದರಾಮಯ್ಯ, ಹಿಂದುಳಿದ ಅಲ್ಪಸಂಖ್ಯಾತ ದಲಿತರ ಶಕ್ತಿ ಅಂತದ್ದು ಕಾಂಗ್ರೆಸ್ಗಿತ್ತು. ಕಾಂಗ್ರೆಸ್ ಮಾಡಿಕೊಂಡಂತಹ ತಪ್ಪೇನು, ಈಗ ಒಂದು ಕಡೆ ರಾಮುಲು ಮತ್ತು ವಿಜಯೇಂದ್ರ ಅವರ ನಡೆ ಮತ್ತು ನುಡಿಗಳು ಸ್ಪಷ್ಟ ಸುಸ್ಪಷ್ಟ. ದೆಹಲಿಯ ಅಣತಿಯ ಮೇರೆಗೆ ಈ ಸಿದ್ದು ಮಾರ್ಗದ ಹೆಜ್ಜೆ ಗುರುತಿನಲ್ಲಿ ಏನು ಸಾಗ್ತಿದ್ದಾರೆ, ಕಾಂಗ್ರೆಸ್ ತನ್ನ ತಾಕತ್ತನ್ನು 28ರಲ್ಲಿ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚು. ಸಿದ್ದರಾಮಯ್ಯ ಅವರ ತಾಕತ್ತೇನು ಅನ್ನೋದನ್ನ ತೋರಿಸುವಂತಹ ಏನು ಅಭಿಮಾನಿ ವರ್ಗ ಇದೆ, ಅವರು ಕೂಡ ತಕ್ಕ ಪಾಠ ಕಲಿಸಬಹುದು. ಆದರೆ ಈ ಒಂದು ಟರ್ಮಲ್ಲಿ 28ರಲ್ಲಿ ಹಿಂದುಳಿದವರನ್ನು ಕಾಂಗ್ರೆಸ್ಗಿಂತಲೂ ಹೆಚ್ಚಾಗಿ BJP ನೋಡ್ಕೊಂಡು ಬಿಟ್ಟರೆ ಅಧಿಕಾರ ಹಂಚಿಕೆಯ ಸಂದರ್ಭದಲ್ಲಿ ದೊಡ್ಡದೊಂದು ಲಾಭದ ಮೂಟೆಯನ್ನು ಕಾಂಗ್ರೆಸ್ ಕಳ್ಕೊಳ್ತು ಅಂತಲೇ ಪಕ್ಕ ಆಗತ್ತೆ. ನೀವೇನಂತೀರಾ? ಕಮೆಂಟ್ ಮಾಡಿ.